ತಾಮ್ರದಂಡೆಗೆ ತೂತ್ ಮಾಡ್ಬಿಟ್ಟು ನಮ್ದು ರತ್ನಚೂಡಿ ಅಕ್ಕಿ ಇದು ನೀವೇ ಬೆಳೆದದ್ದು? ನಮ್ದೇ ಇದು. ರತ್ನಚೂಡಿ ಅಂದ್ರೆ ಹಿಂದೆ ಕಾಲದಿಂದ ಯಾವ್ದಕ್ಕೆ ಇದು ಕ್ರಾಸ್ ಇಲ್ಲ, ಯಾರು ಕ್ರಾಸ್ ಮಾಡ್ಲಿಲ್ಲ. ಈ ಹೈಬ್ರಿಡ್ ಅಲ್ಲ ಇದು? ಹೈಬ್ರಿಡ್ ಅಲ್ಲ ಇದು. ಬಾಯಿನಲ್ಲಿ ಜಲ್ ಬರ್ಬೇಕು ಊಟದ ಮೇಲೆ, ಹಾಗೆ ಆ ಲಾಲ ರಸ ಬಂದ್ರೇನೆ ಒಳಗಡೆ ಹೋದ್ರೇನೆ ಒಂದಷ್ಟು ಗುಡ್ಕಿಸ್ರೇನೆ ಒಳಗಡೆ ಎಲ್ಲ ಪರಮಾನಂದ ವಜ್ರಕಾಯ ಅಂತಾರಲ್ಲ ಹಂಗಾಯ್ತದೆ ಬಾಡಿ. ತಂದೆ ತಾಯಿಗಳು ಏನು ಮಾಡಿರ್ತಾರೆ, ಇನ್ನೊಂದು ಕೆಲಸ ಏನು ಮಾಡಿರ್ತಾರೆ ತಪ್ಪು ಅಂದರೆ, ಮಕ್ಕಳುಗಳು ಹುಡ್ತರು ಅಂದರೆ ಒಂದು ಸ್ವಲ್ಪ ಬೆಳೆದ್ರು ಅಂದರೆ ಅವನ ಕೈ ಮಣ್ಣು ಮಾರಬಾರ್ದು, ನಮ್ಮ ಥರ ಅವನು ಆಗಲೇಬಾರ್ದು. ಈ ದೃಷ್ಟಿಕೋನದಲ್ಲಿ ಬೆಳೆಸ್ಬಿಟ್ಟು ಈಗ ಕೆಲವು ಮಕ್ಕಳುಗಳೆಲ್ಲ ನಾನು ನೋಡ್ತೀನಿ ಬ್ಯಾಟ್ ಹಿಡ್ಕೊಂಡು ನಿಂತಿರ್ತವೆ ಹೊರತು ಹಳಬ್ರ್ಯಾರೋ ಹಾಲು ಗಿಲ್ ಕರ್ಕೋತಾರೆ, ಹೊಲದ ಕಡೆ ಏನೋ ನೀರು ಕಟ್ಬಿಡ್ಬೋತಾರೆ, ಏನನ್ನ ಮಾಡ್ಕೊಬೋತಾರೆ. ಆದರೆ ಇವ್ರು ಮಾತ್ರ ಮಕ್ಕಳುಗಳು ಮಾತ್ರ ಒಂದು ಕೆಲಸ ಹಿಂಗೆ ಮುಟ್ಟಲ್ಲ. ರೈತರ ಮಕ್ಕಳೇ ಆಗಲೇ ಈ ಮೊಬೈಲ್ ಹಿಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅದು ಅವ್ರಿಗೆ ಇಲ್ಲ, ಅದರಲ್ಲೂ ತೃಪ್ತಿ ಸಿಕ್ಕಲ್ತು. ಆ ಮೊಬೈಲಲ್ಲೂ ತೃಪ್ತಿ ಸಿಕ್ಕಲ್ಲ ಅವ್ರಿಗೆ, ತಲೆ ಕೆಟ್ಟಿ ಕೆರಾಡೋಗಿರ್ತವೆ. ಮಿಲೆಟ್ಸ್ ಮುದ್ದೆ, ರಾಗಿ ಹಿಟ್ಟು, ನವಣೆ ಹಾಕಿರುವಂಥ ಒಳ್ಳೆ ತರಕಾರಿ ಕಾಳು ಸಾಂಬಾರು, ಪಾಯಸ ಮಾಡೋರೆ. ನಾವು ಬರ್ತೀವಿ ಅಂತಲೇ ಮಾಡಿದ್ರೆ ಅಥವಾ ನೀವು ಮಾಡ್ಕೊಂಡಿದ್ರೆ? ಅಮ್ಮ ಹುಟ್ಟುದಬ್ಬ ಶುಭಾಶಯಗಳು ಸೋದರಿ, ನಿಮ್ಗೆ ಒಳ್ಳೇದಾಗಲಿ, ನೂರಾರು ಕಾಲ ಚೆನ್ನಾಗಿರಿ. ಅಣ್ಣವ್ರದ್ದು ಊಟ ಆಗಿದೆಯಾ? ಬನ್ನಿ ಸರ್, ಬನ್ನಿ ಎಲ್ಲರೂ ಊಟ ಮಾಡೋಣ. ಅಂಡೆನೇ ಸಕ್ಕತ್ತಾಗಿದೆಯಲ್ಲ, ಅಂಡೆಗೆ ತಾಮ್ರದ ಅಂಡೆಗೆ ತೂತ್ ಮಾಡ್ಬಿಟ್ಟವ್ರೆ. ತಾಮ್ರದ ಅಂಡೆಗೆ ತೂತ್ ಮಾಡ್ಬಿಟ್ಟು ಅದು ಕುಡಿಯೋ ಆ್ಯಕ್ಚುಲಿ ಕುಡಿಯೋ ನೀರೋದು. ಗ್ಲಾಸಲ್ಲಿ ನೀರು ತಗೋಬೇಕು. ಹೌದು. ಅಂದರೆ ಇವು ನೀರೇನು ನಿಮ್ಮ ಇದೆ ಸರ್? ಬೋರ್ವೆಲ್ ನೀರಾ? ಚೆನ್ನಾಗಿದೆ. ಬೋರ್ವೆಲ್ ನೀರು ಡೈರೆಕ್ಟಾಗಿ ಹಂಡೆಗೆ ಹಾಕ್ಬಿಡೋದು? ಹಂಡೆಗೆ ಹಾಕ್ಬಿಟ್ರೆ ಸಾಕು. 12 ಗಂಟೆಗೆ ಅದು ಬ್ಯಾಕ್ಟೀರಿಯಾ ಇದ್ರೆ, ವೈರಸ್ ಇದ್ರೆಲ್ಲ ಬರ್ನ್ ಮಾಡಿ, ಮಣ್ಣಿದ್ರೆ ತಲೆ ಕೂರ್ತದೆ, ಏನನ್ನ ಕೆಟ್ಟದಿದ್ರೆ ಮೇಲಕ್ಕೆ ಬರ್ನ್ ಮಾಡಿ ತರಿಸ್ತದೆ. ಯಾವ ತಾಮ್ರದಂಡೆ? ಹೌದ್ರಾ? ಹಂಗಾರೆ ಈ ಕುದಿಸಿ ಆರಿಸೋದೆಲ್ಲ ಬೇಕಾಗಿಲ್ಲ? ಏನು ಬೇಕಿಲ್ಲ, ಅಲ್ಲಿ ಅದೇ ಶುದ್ಧ ಮಾಡ್ಕೋದು. ಹಿಂದೆ ಯಾರು ಕುದಿಸಿ ಆರಿಸ್ತಾ ಇದ್ರು ಹಿಂದೆ ಕಾಲದಲ್ಲಿ? ಅದು ನ್ಯಾಚುರಲ್ ಆಗೇನೆ ಆಗುತ್ತೆ. ಸೊ ತಾಮ್ರದ ಪಾತ್ರೆಗೆ ಬೋರ್ವೆಲ್ ನೀರು ಹಾಕಿದ್ರೆ ಸಾಕು. ತಾಮ್ರದಂಡೆಗೆ ನೀರ್ನ ಯಾವತ್ತೂ ಕುದಿಸಿ ಹಾಕ್ಬೇಕಾದ ಯಾವತ್ತೂ ಅವಶ್ಯಕತೆ ಇಲ್ಲ. ತಾಮ್ರ ಅನ್ನೋದು ಹಿಂದೆ ಕಾಲದಿಂದನೂ ದೇವಸ್ಥಾನಗಳಲ್ಲಿ ಯಾಕೆ ಬಳಸ್ತಾರೆ ತಾಮ್ರ ಅಂತೆ ಹಿತ್ತಾಳೆ ಅಂತ ಅಂದ್ರೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ನಾಶ ಆಗ್ಲಿ ಅಂತಾನೆ. ನಾವು ಹೋದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆ ಒಂದು ಎನರ್ಜಿ ಬರೋದು, ಅಲ್ಲಿ ಏನು ಕೆಟ್ಟದಿರಲ್ಲ ಅಂತ. ಅದೇ ತರ ನೀರು ಕೂಡ ನಾವು ಅಂಡೆ ಒಳಗಡೆ ಇಟ್ರೆ, ನೀರ್ ಹಾಕಿದ ತಕ್ಷಣ ಏನಾಯ್ತದಂದ್ರೆ, ನಿಮ್ಗೆ ಮಣ್ಣೆನ್ನ ಇದ್ರೆ ತಳಕ್ ಕೂತ್ಕೋತದೆ. ಅದರಲ್ಲಿ ಬ್ಯಾಕ್ಟೀರಿಯಾ ವೈರಸ್ಗಳನ್ನ ಇದ್ರೆ ಅದು 12 ಗಂಟೆ ಒಳಗಡೆ ಇರೋದಿಲ್ಲ, ಬದುಕಲ್ಲ. ಅದು ಸತ್ತೋಗ್ತದೆ, ತಾಮ್ರದಲ್ಲಿ ಸತ್ತೋಗ್ತದೆ. ಆಗ ಅದು ಮೇಲ್ಗಡೆ ಇರುತ್ತೆ, ನಮ್ಗೆ ಕಾಣಲ್ಲ ಅಷ್ಟೇ. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ತಾಮ್ರದಂಡೆಗೆ ನೀರ್ ಹಾಕ್ಬಿಟ್ಟು ಅದಕ್ಕೆ ನಲ್ಲಿ ಮಡಗಿದೀವಿ, ಕೆಳಗಡೆ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟಿದೀವಿ. ಅದನ್ನ ನಾವು ಆ ಕೆಳಗಡೆ ಗ್ಯಾಪಲ್ಲಿ ಅದು ಎಲ್ಲ ಏನನ್ನ ಮಣ್ಣು ಗಿಣ್ಣು ಏನೋ ಸ್ವಲ್ಪ ಡೆಸ್ಟ್ ಅನ್ನ ಇದ್ರೆ ಎಲ್ಲ ಕೂತ್ಕೊಂಡಿರ್ತದೆ. ಅದ್ರ ಮೇಲೆ ಕೊಳ ಇದೆ. ನೀರ್ ಬರೋದು ನೀವು ನೋಡ್ರಿ, ಪನ್ನೀರ್ ಬಂದಂಗ್ ಬರ್ತದೆ ನೀರು, ಶುದ್ಧವಾದ ನೀರು, ತುಂಬಾ ಒಳ್ಳೆ ನೀರು. ಹೌದು. ಈ ತರ ಇರುತ್ತೆ. ಕಾವೇರಿ ನೀರು ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದಾ? ಕಾವೇರಿ ನೀರು ಡೈರೆಕ್ಟ್ ಆಗಿ ಹಾಕ್ಬೋದು. ನೋ ಕುದಿಸಿಂಗ್ ಯಾವುದು ಏನು ಮಾಡಂಗಿಲ್ಲ. ಆದ್ರೆ ಮಾನವ ನಾಶ ಮಾಡ್ತಾ ಇರೋದು ಮಾತ್ರ ತುಂಬಾ ಅಪಾರ ಮಾಡ್ತಾ ಇದ್ದಾನೆ. ನದಿಗಳಿಗೆಲ್ಲಾನು ವಿಧಿ ಇಲ್ದಿರ ಸೋಪು ಇನ್ನೇನೇನ್ ಇರ್ತದೆ ಎಲ್ಲ ಕೆಟ್ಟದೆಲ್ಲ ನದಿಗಳಿಗೆ ಬಿಡ್ತೀವಿ, ಅದು ಬರ್ತಾ ಇರ್ತದೆ ಅದ್ರೊಳಗಡೆ. ಅದನ್ನು ಕೂಡ ಅದು ಒಂದು ಕಲ್ಲಿಗೆ ಒಂದು ಮಳ್ಳಿ ಅದು ಕೂಡ ಫಿಲ್ಟರ್ ಆಗುತ್ತೆ. ಹರಿತಾ ಇದ್ದಂಗೆನೆ ಅದು ಫಿಲ್ಟರ್ ಆಗುತ್ತೆ. ಹೆಂಗೆ ನೀವು ಕೆಟ್ಟ ನೀರ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಮಿಷಿನ್ಗಳಲ್ಲಿ, ಅಷ್ಟು ಕೆಲಸ ನ್ಯಾಚುರಲ್ ಆಗಿ ಮಾಡ್ಬಿಡುತ್ತೆ. ಪ್ರಕೃತಿ ತಾನೇ ಮಾಡ್ಕೊಳ್ಳುತ್ತೆ. ತಾನೇ ಮಾಡ್ಕೊಳ್ಳೋ ನೀರ್ನ ಒಂದು ಈ ತರದಲ್ಲಿ ಹಾಕೊಂಡು ತಿಳಿಸಿದ್ರೆ, ಒಂದು 24 ಗಂಟೆ ಟೈಮಲ್ಲಿ ನಾವು ಬಳಸಕ್ ಶುರು ಮಾಡೋದು, 24 ಗಂಟೆ ಆದ್ಮೇಲೆ ಅದು ಒಳ್ಳೆ ನೀರಾಗುತ್ತೆ, ಏನ್ ತೊಂದ್ರೆ ಇಲ್ಲ. ತಾಮ್ರ ಅದೆಲ್ಲ ಇದು ಮಾಡುತ್ತೆ. ಇವ್ರೇನು ಮಾಡ್ತಾ ಇದಾರೆ, ಬ್ಲೀಚಿಂಗ್ ಪೌಡರ್ ಅಂತೆ ಅದಂತೆ ಇದಂತೆ ಹಾಕಿ ಶುದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು. ಇದಕ್ಕಿನ್ನ ಈ ಬ್ಯಾಕ್ಟೀರಿಯಾಗಳಿಗಿನ್ನ ಇದು ಡೇಂಜರ್ ಅಲ್ಲ. ಇನ್ನೇನ್ ಮಾಡೋಣ, ಒಂದು ವಿಷಾನ ಕೊಲ್ಲಕ್ಕೆ ಇನ್ನೊಂದು ವಿಷಾನೇ ಹಾಕೋದು. ವಿಷ ಆಗ್ತೀವಲ್ಲ, ಇದು ಕೂಡ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀವಿ. ಬೇರೆ ಇತ್ತು ಹಿಂದೆ, ಆದ್ರೆಲ್ಲ ಉಲ್ಟಾ ಮಾಡಿದೀವಿ. ನಾವು ಒಳ್ಳೆ ವಿಜ್ಞಾನದಲ್ಲಿ ಬೆಳೀತಾ ಇದೀವಿ, ನಾವು ಮುಂದುವರಿತಾ ಇದೀವಿ. ನಮ್ಮ ದೇಶ ನಮ್ಗಿನ್ನ ಇನ್ನಿಲ್ಲ ಅಂತ ಹೇಳ್ಕೊತಾ ಇದೀವಲ್ಲ, ಸಂಪೂರ್ಣ ನಾವು ಹೋಯ್ತಾ ಇರೋದೇ ವಿನಾಶದ ಕಾಲಕ್ಕೆ. ಹಿಂದೆ ಇದ್ದವರೆಲ್ಲನೂ ಒಳ್ಳೆ ಅಮೃತವಾದ ಗಳಿಗೆನ ಮುಗಿಸ್ಕೊ ಬಂದವ್ರೆ, ಅಮೃತವಾದ ಜೀವನ ಕಳೆದ್ರು, ಅಮೃತವಾದ ಜೀವನನ ಗಳಿಗೆನೆಲ್ಲ ಜೀವಿಸ್ಕೊ ಬಂದವ್ರೆ. ಈಗ ಅದಿಲ್ಲ. ಎಲ್ಲ ನಿಮ್ಗಿದೆ, ಸುಖ ಇದೆ, ಸಂತೋಷ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಏನಿಲ್ಲ, ಆಯುಸ್ಸು ಸರಿಯಾಗಿಲ್ಲ. ಅಯ್ಯೋ, ಸುಖ ಇದೆ. ಸುಖ, ನೀವು ಬಂದ್ ಕಾರು ಸುಖಾನೆ, ನಿಮ್ ಮನೇನು ಸುಖಾನೆ, ಎಸಿ ಸುಖಾನೆ, ಒಳ್ಳೆ ಬಾಯಿ ರುಚಿ ಊಟ, ಒಳ್ಳೊಳ್ಳೆ ಬಿರಿಯಾನಿನೂ ಸುಖಾನೆ. ಆದ್ರೆ ಆರೋಗ್ಯನೂ ಸರಿ ಇಲ್ಲ, ಮತ್ತೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೂ ಇಲ್ಲ.
ಈ ಥರ ಆಗಿದೆ ಪರಿಸ್ಥಿತಿಗಳು. ಯಾಕೆ? ಅದಕ್ಕೆ ಹೇಳಕ್ ಹೋದ್ರೆ ಎಳೆಯಾಗೆ ತುಂಬಾನೇ ಇದೆ. ಸೂಕ್ಷ್ಮವಾಗಿ ಹೇಳಿ. ಸೂಕ್ಷ್ಮವಾಗಿ ಒಂದು ಇಡೀ ಭೂಮಂಡಲನೇ ಜನಸಂಖ್ಯೆ ಜಾಸ್ತಿ ಆಗಿರೋದು ಕಾರಣ. ಅದು ಮೇನ್ ಕಾರಣ. ಇಡೀ ಭೂಮಂಡಲನೇ ಜನಸಂಖ್ಯೆ ಜಾಸ್ತಿ ಆಗಿರೋದು. ಈಗ ನಮ್ದೊಂದು ದೇಶ ನಿಲ್ಸ್ಬಿಡೋಣ, ಒಂದು 5 ವರ್ಷ 10 ವರ್ಷ ಮಕ್ಕಳು ಮಾಡೋದು ಬೇಡ ಅಂತಾದ್ರೆ ಇನ್ನೊಂದು ದೇಶ ಜಾಸ್ತಿ ಮಾಡ್ಕೊಂತವೆ, ನಮ್ಮ ಮೇಲೆ ಯುದ್ಧ ಮಾಡ್ತವೆ. ಆ ಬೈಕ್ ಅವ್ನು ಮಾಡ್ತಾನೆ ಅಂತ ನಾವು ಮಾಡಬೇಕು, ನಾವು ಮಾಡ್ತಾನೆ ಅಂತ ಅವ್ನು ಮಾಡಬೇಕು. ಹೀಗೆ ಜನಸಂಖ್ಯೆನ ಜಾಸ್ತಿ ಹೆಚ್ಚಿಸ್ಲೇಬೇಕು. ನಾಳೆ ದಿನ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಹೌದು, ಭಾರಿ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ಪರಿಸ್ಥಿತಿ ತುಂಬಾನೇ ಬದಲಾಗ್ತದೆ. ಆದ್ರೆ ಯಾರಿಗೂ ನೆಮ್ಮದಿ ಇರಲ್ಲ, ಯಾರಿಗೂ ಈ ಜೀವನನೇ ಬೇಕಿಲ್ಲ, ಆ ಮಟ್ಟದಲ್ಲಿ ಇರ್ತದೆ. ಈಗಾಗಲೇ ಸಿಟಿಲಿ ಎಲ್ಲ ನೋಡಿರೋರ್ಗೆ ಇದೇನು ಜೀವನ ಅಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ. ಜೀವನನೇ ಅಲ್ಲ, ಎಲ್ಲ ಸಿಗುತ್ತೆ. ನಿಮ್ಗೆ ಏನ್ ಬೇಕು? ಈ ಗಳಿಗೆಯಲ್ಲಿ ಬಿರಿಯಾನಿ ಬೇಕಾ? ನಿಮ್ಮ ಮನೆಗೆ ಬರುತ್ತೆ. ಬುಕ್ ಮಾಡ್ರೆ ಬರುತ್ತೆ. ಏನನ ಹೇಳಿ, ಅವಾಗಾದ್ರೂ ಅದು ಹಳ್ಳಿಲಿ ಒಂದು ಕೋಳಿ ಕುರಿ ಕುಯ್ಬೇಕಾದ್ರೆ ಒಂದು ಅರ್ಧ ದಿನ ಬೇಕಾಯ್ತು. ಒಂದು ಕುಯ್ದು ಅದನ್ನ ಮತ್ತೆ ಮನೆಗೆ ತಂದು ಅದನ್ನ ಅಡುಗೆ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಅರ್ಧ ದಿನ ಬೇಕಾಗಿತ್ತು. ನಿಮ್ಗೆ ಅರ್ಧ ಗಂಟೆನೂ ಬೇಕಿಲ್ಲ. ಈಗ 10 ನಿಮಿಷಕ್ಕೆ ಬರುತ್ತೆ. 10 ನಿಮಿಷಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅಡ್ವರ್ಟೈಸ್ಮೆಂಟ್ ಹಂಗೆ ಕೊಡ್ತಾರೆ, ಬುಕ್ ಮಾಡಿದ 5 ನಿಮಿಷಕ್ಕೆ ಮನೆಗೆ ಬರುತ್ತೆ ಅಂತ ಬರ್ತದೆ. ಈಗ ನೀವು ಮತ್ತೆ ಪರೀಕ್ಷೆ ಮಾಡಿ ನೋಡಿ, ಸಂತೋಷವಾಗಿದ್ಯಪ್ಪ ನೀನು, ನೆಮ್ಮದಿಯಾಗಿದ್ದೇನಪ್ಪ, ಆರೋಗ್ಯವಾಗಿದ್ದೇನಪ್ಪ, ನಿನ್ಗೇನು ತೊಂದರೆ ಇಲ್ಲ ಅಂತ ಕೇಳಿ ನೋಡಿ, ಅವರೇ ಹೇಳ್ತಾರೆ. ಯಾಕೆ ಹಿಂಗಾಗ್ಬಿಟ್ಟ ಮನುಷ್ಯ? ನಾನು ಹೇಳ್ದಲ್ಲ, ಮೇನ್ ಪಾಯಿಂಟು ಜನಸಂಖ್ಯೆ. ನಮ್ಮ ದೇಶ ಜನಸಂಖ್ಯೆ ಬೇಡಪ್ಪ ಅನ್ನಕ್ಕೆ ಹೋದ್ರೆ ಇನ್ನೊಂದು ದೇಶ, ನಾನು ಹೇಳ್ದಲ್ಲ, ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ಅವನು ತಪ್ಪ ಇವನು ತಪ್ಪ, ಅವನು ಹೆಚ್ಚಿಸ್ಲೇಬೇಕು ಇವಾಗ. ಇದೊಂಥರ ಕಾಂಪಿಟೇಷನ್. ಹೌದೌದು. 2,500 ವರ್ಷದಿಂದ ಬುದ್ಧ ಅವ್ರ ಕಾಲದಲ್ಲಿ ಬರೇ ನಮ್ಮ ಇಂಡಿಯಾದ ಜನಸಂಖ್ಯೆ ಬರೀ 5 ಕೋಟಿ. 5 ಕೋಟಿ. 80% ಕಾಡು. 80% ಕಾಡು. ಅವಾಗ ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಒಂದಾಗಿತ್ತು. ಈಗ ಇವೆಲ್ಲ ಡಿವೈಡ್ ಮಾಡಿದ್ರು 140 ಕೋಟಿಗೂ ಮೀರ್ಬಿಡ್ತೀವಿ ಇವಾಗ. ಬರೀ ಇಂಡಿಯಾ ಡಿವೈಡ್ ಆಗಿರೋ ಇಂಡಿಯಾನೇ 140. ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಆಗಿರೋದು ಖುಷಿ ಇದೆ, ಇಲ್ಲ ಅಂತ ಏನಿಲ್ಲ. ಇಡೀ ಪ್ರಪಂಚದಲ್ಲಿ ಈ ತರ ಆದ್ರೆ ಇವಾಗ ಲೆಕ್ಕ ಹಾಕೊಳ್ಳಿ, ಇಡೀ ಪ್ರಪಂಚ ಎಲ್ಲ ಸೇರಿಸಿ ಒಂದು ಎಷ್ಟು 600-700 ಕೋಟಿ ಅನ್ಕೊಳ್ಳಿ. ಅಲ್ಲ, ಈಗ ಒಂದು 700 ಕೋಟಿ ಮೇಲೆ ದಾಟಿದೆ. ಆಗಿದ್ದದ್ದು ಎಷ್ಟು? ಇಡೀ ಭೂಮಂಡಲಕ್ಕೆ ಸೇರಿಸಿದ್ರೆ ಒಂದು 50 ಕೋಟಿ ಇರ್ಲಿವೇನೋ 2000 ವರ್ಷದ ಹಿಂದೆ. ನಿಮ್ಗೆಲ್ಲ ಸಂಪತ್ತು ಅಲ್ಲೇ, ಹಣ್ಣು ಹಂಪಲುಗಳು, ಏನ್ ಬೇಕು, ಗೆಡ್ಡೆ ಗೆಣಸುಗಳು, ಏನ್ ಬೇಕೋ ಮಸ್ತಾಗಿ ಬಿದ್ದಿತ್ತು. ಇವಾಗ ತಂತ್ರಜ್ಞಾನದಿಂದ, ರಾಸಾಯನಿಕದಿಂದ ಬೆಳೀತಾ ಇರ್ಬೋದು ಊಟಗಳನ್ನ, ಇಲ್ಲ ಅಂತ ಏನಿಲ್ಲ. ಆದ್ರೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಂದೇ ಹೊತ್ತು ಸಾಕು ಒರಿಜಿನಲ್ ಊಟ. 3 ಹೊತ್ತು ಬೇಡ. ಅರಿವು ಕರೆಕ್ಟ್ ಆಗಿದ್ರೆ ಮನ್ಸನ್ಗೆ ಒಂದೇ ಟೈಮ್ ಸಾಕು ಊಟ. ಒಂದೇ ಟೈಮ್ ಸಾಕು. ಹಸುವಾಗಲ್ಲ? ಏನು ಹಸು ಆಗೋದಿಲ್ಲ. ನಿಮ್ಗೆ ಒರಿಜಿನಲ್ ಮಿಲೆಟ್ಸ್ ಇದೆಯಲ್ಲ, ಮಿಲೆಟ್ಸ್ ಪದಾರ್ಥ ತಿನ್ಬಿಟ್ಟು ನೀವು ಸಾಯಂಕಾಲ ಗಂಟೆ ಏನು ಬೇಡ. ಯಾವ್ದೋ ಗೆಡ್ಡೆ ಗೆಣಸು ಹಣ್ಣು ಇದ್ರೆ ಒಂದ್ ಸ್ವಲ್ಪ ತಗೊಂಡ್ರೆ ಸಾಕು. ಮಧ್ಯದಲ್ಲಿ ಅದು ಬ್ಯಾಲೆನ್ಸ್ ಮಾಡ್ಬಿಡುತ್ತೆ. ಬ್ಯಾಲೆನ್ಸ್ ಮಾಡ್ತದೆ. ನಾವು 3 ಹೊತ್ತು ಹಾಕೊಂಡು ಪಟ್ಟ ಹೊಡೆಯಂಗಿಲ್ಲ. ಅದು ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಹೇಳೋದಲ್ಲ. ಈ ಮನ್ಸ ಏನ್ ಮಾಡವನೆ, ತಿನ್ನೋದು ಒಂದೇ ಗುರಿ ಅಂತಾನು ತಿಳ್ಕೊಂಬಿಟ್ಟವನೆ. ಭೋಗ ಒಂದೇ ಗುರಿ ಅನ್ಕೊಂಬಿಟ್ಟವ. ತಿನ್ನೋದು ಒಂದೇ ಗುರಿ. ಏನು ನಮ್ಮ ನೆಮ್ಮದಿ, ಶಾಂತಿ, ಆರೋಗ್ಯ, ನಮ್ಮ ಉಲ್ಲಾಸ ಎಲ್ಲ ಏನು ಮುಖ್ಯ ಅಲ್ಲ, ಏನು ಮುಖ್ಯ ಅಲ್ಲ. ತಿನ್ನೋದೊಂದೇ ಗುರಿ ಅಂದ್ಕೊಂಡು ಇದು ಕಾಡ್ತಾ ಇದೆ ಗೊತ್ತಿಲ್ದಂಗೆ. ಇವೆಲ್ಲ ಎಷ್ಟನ ತಿನ್ನಿ ಕಾಡ್ತದೆ, ಏನೋ ಬೋರ್ ಹೊಡಿತದೆ. ಯಾಕೆ ಹಿಡ್ಕೋತಾರೆ ಮೊಬೈಲ್ಗಳು? ನೋಡಿ, ನೀವು ಒಂದ್ಗಳಿಗೆ ನೀವು ಒಂದು ಸಭೆನೇ ಸೇರಿಸಿ, ಯಾವ್ದೊಂದು ಸಭೆ, ಆ ಸಭೆಗೆ ಏನಕ್ಕೆ ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಗಲೇ ಈ ಮೊಬೈಲ್ ಹಿಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅದು ಅವ್ರಿಗೆ ಇಲ್ಲ, ಅದರಲ್ಲೂ ತೃಪ್ತಿ ಸಿಕ್ಕಲ್ತು. ಆ ಮೊಬೈಲಲ್ಲೂ ತೃಪ್ತಿ ಸಿಕ್ಕಲ್ಲ ಅವ್ರಿಗೆ. ತಲೆ ಕೆಟ್ಟಿ ಕೆರಾಡೋಗಿರ್ತವೆ. ಆದರೆ ಪಾಪ ಹಿಂಗೆ ಏನೋ ಒಂದು ಸಮಯ, ಟೈಮ್ ಪಾಸು ಅಂತ ಹೇಳ್ತಾರಲ್ಲ, ಆ ಸಮಯನ ಕಳೀತಾ ಇದ್ದಾರೆ ಜನಗಳು. ಹಿಂದೆ ಹಂಗಿರಲಿಲ್ಲ. ಏನು ಅಮೃತ ಅಂತ, ಏನು ಮನ್ಸ ಏನೋ ಕೆಲಸ ಮಾಡಿಬಿಟ್ಟು ಬಂದರೆ, ಎಲ್ಲನೋ ಒಂದು ಮರ ಕೆಳಗಡೆ ಕೂತ್ಕೊಂಡ್ರೆ ಅವ ಆನಂದದ ಮಾತೆ ಬೇರೆ. ಏನೋ ತರಲಿಯೋ ಬರಲಿಯೋ ಒಂಥರ ತುಂಬ ಸಂತೋಷ, ಆನಂದ ಕೊಡುವಂಗೆ ಯಾವುದೋ ಕತೆಗಳ ಹಳೆವು ಪಳೆವು ಏನೋ ಹೇಳ್ಕೊಂಡು ಒಂಥರ ಟೈಮ್ ಕಳೀತಾ ಇದ್ರು ಆರೋಗ್ಯಕರವಾಗಿ. ಅವ್ರ ಹೊಟ್ಟೆ ಹಸು ಇತ್ತಲ್ಲ, ಆ ಹಸುವಿಗೆ ಯಾವ್ದನ್ನೂ ಬೆಲೆ ಕಟ್ಟಾಗಲ್ಲ ಇವಾಗ. ಅಂತ ಹಸು ಆಯ್ತಾ ಇತ್ತು. ಈಗ ಮದುವೆಗಳಲ್ಲಿ ನೋಡಿ, ಎಲ್ಲರ ಪ್ಲೇಟ್ಗಳಲ್ಲೂ ಕೂಡ ಅರ್ಧ ಹಂಗೆ ಉಳ್ದಿರ್ತದೆ. ಇವಾಗ ನೋಡಿ ಹಾಕ್ಸ್ಕೋತಾರೆ. ಆ ಹಸುವಿಲ್ಲ ಇವಾಗ ಅವ್ರಿಗೆ, ಅಂತ ಆತರಗಳಿಲ್ಲ. ಹಿಂದೆ ಕಾಲದಲ್ಲಿ ಒಂದ್ ಮದುವೆ ಮಾಡಿದ್ರೆ ಸುತ್ತಮುತ್ತ ಜನ ನಡ್ಕೊಂಡ್ ಬಂದು, ನಮ್ಮಪ್ಪ ಮದುವೆ ಮಾಡ್ದವನಪ್ಪ, ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು ಅಂತ ಬಂದು ಹಸುವಿನಿಂದ ತಿಂತಾ ಇದ್ರು. ಈಗ ಹಸುವಿಲ್ಲ ಜನಕ್ಕೆ. ಹಸುವಿಲ್ಲ. ಸುಮ್ನೆ ನಾವ್ ಅನ್ಕೊಂಡಿರೋದಷ್ಟೇ,
ನಾವೇನೇನು ಆಗ್ಬಿಡ್ತೀವ 3 ಟೈಮ್ ತಿಂದೆ ಹೋದ್ರೆ ಇನ್ನೇನು ಗ್ಯಾಸ್ಟ್ರಿಕ್ ಬಂದ್ಬಿಡ್ತದೇನೋ, ಇನ್ನೊಂದು ಶುಗರ್ ಲೆವೆಲ್ ಜಾಸ್ತಿ ಆಗೋಯ್ತದೇನೋ, ಈ ಉದಾಹರಣೆಗೆ ನಾವು ತಿಂತಾ ಇದೀವಿ ಅಷ್ಟೇ. ಬೇಕು ಅಂತ ಖುಷಿ ಪಟ್ಟು ಖುಷಿ ಪಟ್ಟು ಬಾಯಿನಲ್ಲಿ ಜಲ್ ಬರ್ಬೇಕು ಊಟದ ಮೇಲೆ. ಹಾಗೆ ಆ ಲಾಲ ರಸ ಬಂದ್ರೇನೆ ಒಳಗಡೆ ಹೋದ್ರೇನೆ ಒಂದಷ್ಟು ಗುಟ್ಕಿಸ್ರೇನೆ ಒಳಗಡೆ ಎಲ್ಲ ಪರಮಾನಂದ ವಜ್ರಕಾಯ ಅಂತಾರಲ್ಲ, ಹಂಗಾಯ್ತದೆ ಬಾಡಿ. ಆ ಲಾಲ ರಸ ಎಲ್ಲಿ ಬರ್ತದೆ? ಅಯ್ಯೋ ಯಾವನ್ಗೆ ಬೇಕಪ್ಪ, ಸುಮ್ಮನೆ ಕರ್ದವನ್ ಹೋಗ್ಬೇಕು, ಒಂಚೂರು ಏನೋ ಕೂತ್ಕೊಂಡು ತಿನ್ಕೊಬರ್ಬೇಕು, ಇಲ್ಲಿ ತಿನ್ಕೊಬರ್ದವ್ರು ಏನೋ ತಿಳ್ಕೊತಾನೆ ಮತ್ತೆ ಹೋಗ್ಬೇಕು. ಅದರಲ್ಲೂ ಕೂಡ ಮಟನ್ ಚಿಕನ್ ಆದ್ರೆ ಒಂದು ಸ್ವಲ್ಪ ಬಿಡ ಹೋಗಿ 1-2 ಪೀಸ್ ಹಾಕೊಂಡು ಎಲ್ಲ ತಿನ್ನೋಣ, ಹಿಂಗೆಲ್ಲ ಅದೇ. ಆದರೆ ನೀವು ಅದೇ ಏನಾನ ಪುಳ್ಚಾರ ಏನಾನ ಮಾಡಿಬಿಟ್ರಿ ಅಂದರೆ ಬೈಕೊಂಡೇ ಬರೋದು ಊಟಕ್ಕೂ ಕೂಡ. ಈ ಮಟ್ಟಕ್ಕೆ ಬಂದು ನಾವು ಎಲ್ಲ ಭಾಗದಲ್ಲೂ ಕೂಡ ನೀರಿಂದ ಹಿಡ್ದು ಊಟದಿಂದ ಹಿಡ್ದು ಭೂಮಿನ ಹಾಳು ಮಾಡೋದ್ರಿಂದ ಹಿಡ್ದು ಯಾವುದು ಕೂಡ ಏನು ಸರಿಯಾಗದೆ ಅಂತ ತಿಳ್ಕೊಬೇಡಿ, ಯಾವುದ್ರಲ್ಲೂ ಅಷ್ಟೇ. ಮಾನವ ಹೇಳ್ತಾನಷ್ಟೇ, ನನಗೆ ಇನ್ನೊಬ್ಬರಿಗೆ ಅಂತ ಹೇಳಲ್ಲ, ಇಡೀ ಮಾನವ ಕುಲಕ್ಕೆ ಹೇಳ್ತೀನಿ. ನಾವು ತುಂಬ ಆಸೆಯವರು. ಇಡೀ ಭೂಮಂಡಲದಲ್ಲಿರೋ ವಸ್ತುಗಳೆಲ್ಲ ನಮಗೆ ಬೇಕು. ಕಾಡಲ್ಲಿರೋದು ಏನನ ಇರಲಿ, ಹಣ್ಣು ಹಂಪ್ಲೈರ್ ಗೆಡ್ಡೆ ಗೆಣಸು ಏನನ ಅದು ಬೇಕು ನಮಗೆ. ಅಷ್ಟು ದೊಡ್ಡದು 3 ಭಾಗ ಭೂಮಿಗಿನ್ನ ಜಾಸ್ತಿ ಇರೋ ಸಮುದ್ರದ ಮೀನೆಲ್ಲ ನಮಗೆ ಬೇಕು. ಇಲ್ಲಿ ಸಾಕೋ ದನ, ಕುರಿ, ಆಡು ಮತ್ತು ಕೋಳಿಗಳು ಇವು ನಮಗೆ ಬೇಕು. ಅದು ಸಾಲ ಅಂದರೆ ಪಾಂಡ್ ಮಾಡಿ ಅದರಲ್ಲಿ ಹಿಡ್ದು ಅದ್ರೂ ನಮಗೆ ಬೇಕು. ಈ ದವಸ ಧಾನ್ಯ ರಾಸಾಯನಿಕ ಎಲ್ಲ ತುಂಬಿ ಎಲ್ಲ ಮಾಡಿ ಈ ಭೂಮಿನೂ ನಾಶ ಮಾಡಿ ಸರ್ವನಾಶ ಮಾಡಿ ಕಂಪ್ಲೀಟ್ ಅದು ಕೂಡ ನಮಗೆ ಬೇಕು. ಈ ಭೂಮಂಡಲದಲ್ಲಿ ಇನ್ನು ಯಾವ ಜೀವರಾಶಿನೂ ಕೇಳಲ್ಲ ಈ ಥರ ನಮಗೆ ಬೇಕು ಅಂತ. ಕಾಡಲ್ಲಿರೋ ಆನೆ ಇರ್ಬೋದು, ಜಿಂಕೆ ಇರ್ಬೋದು, ಮತ್ತು ಚಿರತೆಗಳು ಮತ್ತು ಹುಲಿಗಳು, ಸಿಂಹಗಳು ಇವ್ಯಾವು ಕೂಡ ಕೇಳಲ್ಲ. ಪರಮಾತ್ಮ ಏನು ಕೊಡ್ತಾನೋ ಅದು ಸ್ವೀಕಾರ ಮಾಡ್ತವೆ ಅಷ್ಟೇ. ಮತ್ತೆ ಅವು ತುಂಬಿಟ್ಕೊಳ್ಳಲ್ಲ ಯಾವುದು. ಈಗ ಒಂದು ಜಿಂಕೆ ತಿಂದೆ, ಹೌದು, ಇನ್ನೊಂದು 2 ಜಿಂಕೆ ಇಟ್ಕೊಂಡು ಆ ಥರ ಮುಂದೆನೆ ಓಡಾಡ್ತಾ ಇದ್ರು ಮುಟ್ಟಲ್ಲ ಅವು. ದುರಾಸೆ ಇಲ್ಲ ಅವಕ್ಕೆ. ಇರೋ ಅಷ್ಟು ದಿನನೇ ಆಗಲಿ ಸಂತೋಷವಾಗಿದ್ದು ಹೋಗ್ತವೆ. ತುಂಬ ಸಂತೋಷ, ತುಂಬ ಆರೋಗ್ಯ, ತುಂಬ ನೆಮ್ಮದಿ ಇದೆ. ಅದೇ ಮಾನವ ಮಾತ್ರ ಇಷ್ಟೊಂದು ಬುದ್ಧಿವಂತ. ಚೆಕ್ ಮಾಡ್ಕೊಳ್ಳಿ, ಯಾರಿಗನಾಗಲಿ ನೋಡಿ, ನೋಡಪ್ಪ ನೀನು ಚೆನ್ನಾಗಿದ್ದೀನಪ್ಪ, ನೆಮ್ಮದಿಯಾಗಿದ್ದೀನಪ್ಪ, ಆರೋಗ್ಯವಾಗಿದ್ದೀನಪ್ಪ, ನಿನಗೇನು ಕೊರತೆ ಇಲ್ವೇನಪ್ಪ ಅಂತ ಸರ್ವೆ ಮಾಡಿ ಸತ್ಯ ಹೇಳಪ್ಪ ಅಂತ ಹೇಳ್ತಾರೆ. ದುಡ್ಡು ಕಾಸು ತುಂಬಿರುತ್ತೆ, ನೆಮ್ಮದಿ ಇರಲ್ಲ. ಹಣಕಾಸು ಜಾಸ್ತಿ ಇದ್ದಷ್ಟು ನೆಮ್ಮದಿ ಇರಲ್ಲ. ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ನೆಮ್ಮದಿ ಇರಲ್ಲ. ನಾವು ಅಂದ್ಕೊಂಡಿರ್ಬೋದು ಅಷ್ಟೇ. ಇವಾಗ ದುಡ್ಡು ಮಾಡ್ಬಿಟ್ರೆ ಇಲ್ಲೂ ಕೆಲವು ರಾಜಕಾರಣಿಗಳು ತೋರಿಸೋದು 1,000 ಕೋಟಿ 2,000 ಕೋಟಿ ತೋರಿಸ್ತಾರೆ, ಅವ್ರದ್ದು 1,00,000 ಕೋಟಿ ಗಂಟೆ ಇರ್ತದೆ ಗೊತ್ತಿಲ್ದಂಗೆ. ಎಲ್ಲೆಲ್ಲೋ ಎಲ್ಲಾರನ್ನೂ ಎಲ್ಲಿ ಹುಡ್ಕಕ್ಕಾಗತ್ತೋ ಅವ್ರಿಗೆ ಅದು ಬೇರೆ ಭಯ. ಸತ್ತೋದ್ರೆ ಎಲ್ಲಿ ನನಗೆ ಹೊಟ್ಟೋಯ್ತದೋ, ಇಲ್ಲ ರಾತ್ರಿ ಯಾವನ್ ಬಂದು ರೈಡ್ ಮಾಡ್ಬಿಡ್ತಾನೋ, ಯಾವನ್ ಬಂದು ರೈಡ್ ಮಾಡೋಕ್ಕೆ ಸಿಕ್ತಿರೋ ಅಷ್ಟು ಇರ್ತಾವೆ. ಕೆಲವು ಎಲ್ಲೆಲ್ಲೋ ಇಟ್ಟಿರ್ತಾರೆ ಅವರು, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಹಿಂದೆ ಕಾಲದಿಂದನೂ ಇದೆ ಎಲ್ಲ ಕಳ್ಳ ವ್ಯವಹಾರಗಳು. ಅವಾಗ ಚಿನ್ನದ ನಾಣ್ಯ ಇದ್ದಾಗ ಕೂಡ ಇವರು ಡೂಪ್ಲಿಕೇಟ್ ನಾಣ್ಯ ತಾಮ್ರಕ್ಕೆ ಚಿನ್ನದ ಲೇಪನ ಮಾಡಿ ಅವಾಗ ಕೂಡ ಚಲಾವಣೆ ಮಾಡ್ತಾ ಇದ್ರು. ಅವತ್ತಿಲ್ಲ ಅಂತ ತಿಳ್ಕೊಬೇಡ್ರಿ, ಅವತ್ತು ಇತ್ತು. ಹಿಂದೆ ಕಾಲದಿಂದನೂ ಕೂಡ ಕಳ್ಳೆವಾರ ಇತ್ತು, ಈಗೂ ಕಳ್ಳೆವಾರ ಅದೇ. ಇದು ಮುಗಿಯೋ ಕತೆ ಅಂತ ಏನಲ್ಲ, ಆದ್ರೆ ಎಲ್ಲರೂ ಜಾಂಡ್ರಾದ್ರೆ ಮುಗಿಸ್ಬೋದೇನೋ. ಎಲ್ಲರೂ ಜಾಂಡ್ರಾಗಕ್ಕೆ ಸಾಧ್ಯನೇ ಇಲ್ವಲ್ಲ. ಎಲ್ಲರೂ ಜಾಂಡ್ರಾಗೆ ಪ್ರಾಬ್ಲಮ್ ಆಗ್ತಿರೋದು. ಎಲ್ಲ ಜಾಂಡ್ರು ಅಂದ್ರೆ ಬೇರೆ ಬೇರೆ ಲೆಕ್ಕ ಅದೇ. ಜಾಂಡ್ರು ಅಂದ್ರೆ ಬುದ್ಧಿವಂತಿಕೆ. ನಮ್ ಬಡವರಾಗಿರ್ಲಿ ಬುದ್ಧಿವಂತಿಕೆಯಿಂದ ಬದುಕೋದು ಅಂತ. ಓದ್ಬಿಟ್ರೆ ಜಾಂಡ್ರು ಅಂತ ಅಲ್ಲ, ಓದಿ ಮುಗಿಸ್ಕೊಂಡೆಲ್ಲ ಡಿಗ್ರಿ ಮಾಡ್ಕೊಂಬಂದ್ರೆ ಜಾಂಡ್ರು ಅಂತ ಅಲ್ಲ. ನಮ್ಮ ಜೀವನದಲ್ಲಿ ಜಾಂಡ್ರು ಯಾರಿಗೂ ಮೋಸ ಹೋಗ್ದಿದ್ದಂಗೆ ಇರ್ಬೇಕಲ್ಲ, ಆ ಜಾಣ್ತನ ಹೇಳ್ತಾ ಇರೋದು. ಮೋಸ ಹೋಗೋದಕ್ಕೆ ತಾನೇ ಆಯ್ತಾ ಇರೋದು ಇದು. ಈಗ ಪೊಲಿಟಿಕಲ್ದು ನಿಮ್ಗೆ ಹೇಳಿದ್ರೆ ಎಲ್ಲಿಂದ ಎಲ್ಗೋ ತಂದು ನಿಲ್ಲಿಸ್ತಾವನೆ ಅನ್ಕೋಬೇಡಿ. ನೀವು ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಇರೋ ವಿಚಾರ ಸ್ವಲ್ಪ ನೀವು ಕೇಳ್ತಾ ಇರೋದು ಕೇಳ್ತೀನಿ. ಮೊದಲು ರಾಜಕಾರಣಿಗಳು ಮತ್ತೆ ನಾವು ಯಥೋ ರಾಜ ತಥೋ ಪ್ರಜೆ ಅಲ್ವರ? ಹೌದು, ಯಥಾ ರಾಜ ತಥಾ ಪ್ರಜಾ. ಈಗ ಓಟ್ಗೆ ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಒಳ್ಳೆಯನ್ನ ಆರಿಸ್ಕೋಬೋದು. ಓಟ್ಗೆ ದುಡ್ಡು ತಗೋತೀರಾ, ಕೋಟಿ ಇವಾಗ 100 ಕೋಟಿ ಒಬ್ಬೊಬ್ಬ ಖರ್ಚು ಮಾಡಬೇಕು, ತಿರ್ಗಿ ಮತ್ತೆ ಅವನು ಆ ದುಡ್ಡೆಲ್ಲ ಗೋರ್ಕೊಳ್ಳೋಕ್ಕೆ ಹೊಡಿಲೇಬೇಕು. ಅರ್ಥ ಆಯ್ತಾ? ಇಲ್ಲಿ ಮೇನ್ ಮುಖ್ಯವಾಗಿ ಯಾರು ಒರಿಜಿನಲ್ ಆಗಿರೋನು ಅನ್ನೋದು ಕಂಡಿಡಿಯೋಕ್ಕೂ ಕೂಡ ನಮ್ಮಲ್ಲಿ ಜನಗಳಿಗೆ ಅದಿಲ್ಲ. ಯಾರು ಒಳ್ಳೆಯವನು ಯಾರು ಕೆಟ್ಟವನು ಕಂಡಿಡಿಯೋಕ್ಕೂ ಆಗೋದಿಲ್ಲ. ನನ್ನ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ನಾನೊಬ್ಬ ರೈತನಾಗಿ ಒಬ್ಬ ಸಾಧಾರಣವಾದ ಹೇಳ್ತೀನಿ ಕೇಳಿ. ಹೆಂಗಿರ್ಬೇಕು ಅಂದ್ರೆ ಏನು ಇರಬಾರ್ದು ಅವನ ಹತ್ರ. ರಾಜಕಾರಣಿಗೆ ಬರೋನು ಏನು ಇರಬಾರ್ದು ಅವನ ಹತ್ರ. ಫಸ್ಟೇ ಒಂದು ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅವನು. ನೋಡಪ್ಪ ನನ್ನ ಹತ್ರ ಏನಿಲ್ಲ, ಇರೋಕೆ ಒಂದು ಮನೆ ಅದೇ, ನಾನಿರೋ ಗಂಟ ನನಗೆ ಸಂಬಳ ಕೊಡ್ಬೇಕು ನೀವು ಸರ್ಕಾರದಿಂದ. ನೀವು ಗೆಲ್ಸಿ ನನಗೆ, ನಾನು ನಿಂತ್ಕೋತೀನಿ. ನಾನೇನ 1 ಲಕ್ಷ ರೂಪಾಯಿ ಏನಾದ್ರೂ ಲಂಚ ತೊಗೊಂಡದ್ದಾಗಲಿ ಭ್ರಷ್ಟಾಚಾರ ಮಾಡೋದಾದರೆ ಆ ಕ್ಷಣದಲ್ಲೇ ಪ್ರೂಫ್ ಮಾಡಿ ನನ್ನ ನೇಣ್ಗಂಬ ಕೇಸದಿಂದ ಬರ್ಕೊಟ್ಬಿಡ್ಬೇಕು ಅಲ್ಲೇ.
ಅಲ್ಲೇ ಬರ್ಕೊಟ್ಬಿಡ್ಬೇಕು. ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ₹1 ಭ್ರಷ್ಟಾಚಾರ ಮಾಡಬಾರ್ದು, ₹1 ಕೂಡ ಲಂಚ ತೊಗೋಬಾರ್ದು. ಅಂಥ ವ್ಯಕ್ತಿಗೆ ಹಾಕ್ಲಿ ನೋಡೋಣ ನೀವು ರೋಟು. ಯಾರು ಹೇಳಿ? ಜನ ಹಾಕ್ಲಿ. ಹಾಕಲ್ವಾ? ಹಾಕಲ್ಲ. ದುಡ್ಡೆಲ್ಲಿ ಕೊಡ್ತಾನೆ ಅವನು ಪಾಪ. ಒಂದೊಂದು ಇದಕ್ಕೆ ಲಕ್ಷಗಳು ಕೋಟಿಗಳು ಖರ್ಚು ಮಾಡ್ತಾರೆ ಒಂದೊಂದು ಫಂಕ್ಷನ್ಗಳಿಗೆ. ಎಷ್ಟು ಬೇಕೋ ತಿನ್ನಿ, ಮಾಂಸ ತಿನ್ನಿ, ಎಷ್ಟು ಬೇಕೋ ಸಾರಾಯಿ ಕುಡೀರಿ, ದುಡ್ಡು ಅದ್ರ ಜೊತೆಲಿ ಜನಗಳು ನನಗೆ ಮುಂಪರು ಮಾಡಿ ಪ್ರಜ್ಞೆ ತಪ್ಪಿಸಿ ಓಟ್ ಹಾಕ್ಸ್ಕೋತಾರೆ ಅಷ್ಟೇ. ನಿಜವಾಗಿ ಓಟು ಅಂದರೆ ಅವರು ನಾವು ಕೊಡಬೇಕು, ಪ್ರಜೆಗಳು ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ನಿನ್ನ ಬ್ಯಾನರ್ ಖರ್ಚಿರ್ತದೆ, ನೀನು ಓಡಾಟದ ಖರ್ಚಿರ್ತದೆ, ನೀನು ಇದೆಲ್ಲ ಸುತ್ತಬೇಕಂದ್ರೆ ಕರ್ನಾಟಕ ಎಲ್ಲ ಮೂಲೆ ಸುತ್ತಬೇಕಾದ್ರೆ ಖರ್ಚಿರ್ತದೆ. ತೊಗೊಳಪ್ಪ ನನ್ನೊಂದು 5,000 2,000 ಅಂತ ನಾವು ಕೊಡಬೇಕು. ಅದು ನಿಜವಾದ ರಾಜಕಾರಣಿ. ಇಲ್ಲ, ರಾಜಕಾರಣಿಗಳೇ ಅಲ್ಲ ಬಿಡಿ, ಸುಮ್ಮನೆ ಹೇಳ್ತಾ ಇರೋದಷ್ಟೇ. ಆಮೇಲೆ ರಾಜಕಾರಣಿಗಳು ಅಷ್ಟೇನೆ. ಒಂದು 5 ವರ್ಷ ಆಯ್ತಾ ಅವರೇ ಹೇಳ್ಬೇಕು, ನೋಡ್ರಿ ನಾನು 5 ವರ್ಷ ಮಾಡಿದ್ದೀನಿ, ಸಾಕು ಬಿಟ್ಟು. ಯಾಕೆಂದರೆ ನಾನು ಗೆದ್ದಿದ್ದೀನಿ 5 ವರ್ಷ, ನಿಮ್ಗೆ ಜನಗಳಿಗೆ ಸೇವೆ ಮಾಡಿದ್ದೀನಿ, ನನ್ನ ಕೈಲಾಗಲ್ಲ. ಇನ್ನು ನಾನು ಎಲ್ಲಷ್ಟು ರೂಪಾರು ಅಲ್ಲಿ ಇಲ್ಲಿ ಆ ದೇಶ ಈ ದೇಶ ಹೋಗಿ ತಿರ್ಗಾಡ್ಕೊಬರ್ಬೇಕು ನಾನು. ಈಗ ನೀವು ಇನ್ನೊಬ್ರು ಬರ್ರಿ, ನೀವು ಮಾಡ್ಕೋಗ್ರಿ, ನಮ್ಗೇನಾಗಬೇಕಾಗದೆ ಅದನ್ನೇ ಮಾಡ್ಕೊಂಡು ನನಗೇನು ಲಂಚ ಹೊಡಿಬೇಕಾ, ತಿನ್ಬೇಕಾ? ಹೆಸರು ಅನ್ನೋದೇನು? ಒರಿಜಿನಲ್ ಕೆಲಸ ಮಾಡ್ತಾ ಇದ್ರೆ 1 ವರ್ಷ ಮಾಡಿದ್ರು ಒರಿಜಿನಲ್ ಅಂತದೆ, 100 ವರ್ಷ ಮಾಡಿದ್ರು ಒರಿಜಿನಲ್. ಒಂದು 5 ವರ್ಷ ಇದ್ದೀನಿ, ಒರಿಜಿನಲ್ ಆಗಿ ಮಾಡಿದ್ದೀನಿ, ಇನ್ನೇನು ನನ್ನಿಂದ ಏನು ತೊಂದರೆ ಇಲ್ಲ ಅಂತ ನಾವು ಬಿಟ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನೋಡ್ರಿ, ಪರಂಪರೆಯಾಗಿ ಗತವಾಗಿ ಯಾರನ್ನಾಗಿರ್ಬೋದು ಇಂಥವ್ರು ಅಂತ ಹೇಳಲ್ಲ, ಅವ್ರ ವಂಶದವರೇ ರಾಜಕಾರಣಿಗಳಲ್ಲಿ ಇರಬೇಕು, ಅವ್ರ ಮಕ್ಕಳುಗಳೇ ಇರಬೇಕು. ಎಲ್ಲರನ್ನೂ ಹೇಳ್ತಾ ಇದ್ದೀವಿ, ಒಬ್ಬರಿಗೆ ಯಾವ ಪಕ್ಷನೂ ನಾನು ವಹಿಸ್ಕೊಳ್ಳೋದಿಲ್ಲ. ಇದರಿಂದ ಅರ್ಧ ದೇಶ ಹಾಳಾಗೋಯ್ತಾರೆ. ಈಗ ಸರ್ವೆ ಮಾಡಿ ಆಲ್ ಇಂಡಿಯಾದನ್ನು ತಗೊಳ್ಳಿ, ಆಲ್ ಕರ್ನಾಟಕನ ತಗೊಳ್ಳಿ, ಎಲ್ಲ MLA MP ಆಗಿದ್ದವರು ಈಗಿದ್ದವ್ರನ್ನ ಇವರು ಆಗೋದಕ್ಕೆ ಮುಂಚೆ ಊರಿನಲ್ಲಿ ಎಷ್ಟಿದ್ರು, ಎಷ್ಟು ಇವ್ರದ್ದು ಭೂಮಿ ಇತ್ತು, ಇವಾಗ ಹೆಂಗಾಗಿದ್ದಾರೆ. ಅದೇ ಇವ್ರ ಮನೆ ಪಕ್ಕದಲ್ಲಿರೋನು ಹೆಂಗವನೆ, ಆ ಊರಲ್ಲಿ ಎಷ್ಟು ಜನ ಹೆಂಗವ್ರೆ, ಇವರೊಬ್ಬರೇ ಮಾತ್ರ ಸ್ಪೆಷಲ್ಲು. MLA ಆಗಿದ್ರು, MP ಆಗಿದ್ರು. ಹೆಂಗೆ ಬೆಳೆದ ಇವನು? ಎಲ್ಲಿ ದಾರಿ? ಇದನ್ನ ಇವ್ರು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವಾ? ಯಾವುದೇ ಜಾತಿ ಆಗಲಿ, ನಮ್ಮ ಜಾತಿ ಸ್ವಾಮಿ, ನಮ್ಮ ಜಾತಿ. ಆತ ಊಟ ಮಾಡೋದು ಈ ಜಾತಿಗೆ ಬರ್ತದ? ಆತ ಬಟ್ಟೆ ಹಾಕೊಳ್ಳೋದು ಇವ್ರಿಗೆ ಬರ್ತದ? ಅವ್ರು ಸೋತವ್ರು ಇವ್ರು ಸೋತೋಯ್ತಾರಾ? ಅಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾರ್ದು ಏನಿಲ್ಲ, ಅವನೊಬ್ಬ ಬೆಳೆಯೋಕ್ಕೋಸ್ಕರ ನಮ್ಮ ಜಾತಿ ಅಲ್ಲ ಬೇಕಾಗಿರೋದು, ಸತ್ಯ ಬೇಕಾಗಿರೋದು. ಇಡೀ ನಮ್ಮ ಭಾರತ ದೇಶನ ₹1 ಭ್ರಷ್ಟಾಚಾರ ಇಲ್ದಿರ ನಡೆಸುವಂಥ ವ್ಯಕ್ತಿ ಆರಿಸ್ಕೊಂಡಿದ್ದಾನೆ. ನಮ್ಮ ದೇಶ ಇನ್ನೂ ಹೈ ಸ್ಪೀಡಲ್ಲಿ ಬೆಳೀತದೆ. ಎಲ್ಲ ಇರ್ತವೆ. ಎಂಥ ಕಠೋರವಾದ ವಿಚಾರಗಳು ನೋಡಿವಲ್ಲ. ಅಲ್ಲ, ಯಾಕೆಂದರೆ ದಯವಿಟ್ಟು ಇದ್ರಲ್ಲಿ ಏನಾನ ತಪ್ಪಿದ್ರೆ ಏನನ ಇದ್ರೆ ನೀವು ಇಲ್ಲ ಮನಸ್ಸು ಮುಟ್ಟುವಂಥ ವಿಚಾರ ಹೇಳಿದ್ರಿ. ದೇಶ ಅಂದ್ರೇನು, ಪ್ರಜೆಗಳಂದ್ರೇನು, ನಮ್ಮ ದೇಶದ ಆರೋಗ್ಯ ಹೆಂಗಿರಬೇಕು, ನಮ್ಮ ದೇಶದ ಹಣಕಾಸಂದು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಪ್ರಜೆಗಳಿಗೂ ಅರಿವಿಲ್ಲ, ಮತ್ತು ಈ ರಾಜಕಾರಣಿಗೂ ಅರಿವಿಲ್ಲ. ಇವ್ರಿಗೆ ಬೇಕಾಗಿರೋದು ಏನಂದರೆ ಮನೆಗಳಿಗೆ ಏನಾದ್ರು ಚೂರು ಉಪಕಾರ ಮಾಡಿಬಿಟ್ರೆ ಅದೇ ದೊಡ್ಡದು. ಎಲ್ಲಿಂದ ತಂದು ಕೊಡ್ತಾರೆ ಇವ್ರ ಮನೆಗಳಿಂದ ಏನಾದರೂ ಹಿಂದೆಯಿಂದ ಮಡಗಿರೋದನ್ನ ಮಾರಿ, ಇಲ್ಲ ಪಿತಾರ್ಜಿಸ ಇವರು ತಾತ್ತಿರೋ ಮುತ್ತಾತ್ತಿರೋ ಮಡಗಿದಾದ್ರು ಮಾರಿ ತಂದು ಕೊಟ್ಟು ಬೇಕಾದ್ರೆ ಎಲ್ಲ ಪ್ರಚಾರ ಮಾಡಲಿ ದೇಶಕ್ಕೆ. ನೋಡಪ್ಪ ನಾನೆಲ್ಲ ಇದೆಲ್ಲ ಮಾರಿಬಿಟ್ಟಿದ್ದೀನಿ ಜನಗಳಿಗೋಸ್ಕರ ತಂದು ಕೊಡ್ತಾ ಇದ್ದೀನಿ ಅಂತ. ಆದರೆ ಇಲ್ಲಿ ನಾನು ಮೊನ್ನೆ ಆಂಧ್ರಾಗೆ ಹೋಗಿದ್ದೆ. ಆಂಧ್ರಾಗೆ ಹೋಗಿದ್ರೆ 1 ಲೀಟ್ರ್ ಡೀಸೆಲ್ಗೆ ₹10 20 ಪೈಸೆ ಜಾಸ್ತಿ. ಕರ್ನಾಟಕಕ್ಕೂ ಅಲ್ಲಿಗೆ ₹10 ಜಾಸ್ತಿ. ₹10 ಜಾಸ್ತಿ 1 ಲೀಟ್ರ್ ಡೀಸೆಲ್ಗೆ. ಅಯ್ಯೋ, ಜಗನ್ಮೋಹನ್ ರೆಡ್ಡಿ ಹೇಳ್ತಾರೆ, ಏನು ಎಲ್ಲರಿಗೂ ಬಡವ್ರ ಬಗ್ಗರಿಗೆಲ್ಲ ಅಂತವನೆ, ಹಿಂಗೆ ಹೊಡೆದು ಹಿಂಗೆ ಕೊಡೋಕೆ ಇವರೇ ಬೇಕೆ, ಹಿಂಗೆ ತಗೊಂಡು ಹಿಂಗೆ ಕೊಡೋಕ್ಕೆ ಇವರೇ ಬೇಕೆ. ಯಾವೊಬ್ಬ ತಿರ್ಕನ್ ಕರೆದ್ಬಿಟ್ಟು ಕೂಡ ಅದ ಸ್ಥಾನದಲ್ಲಿ ಕೂರಿದ್ಬಿಟ್ಟು ಯಾರನ್ನ ಐಡಿಯಾ ಕೊಟ್ಟರೆ ತಿರ್ಕನು ಅದೇ ಅಪ್ಪಣೆ ಕೊಡ್ತಾ ಇರ್ತಾನಪ್ಪ. ಅಷ್ಟೇ. ತಿರ್ಕನೂ ಕೂಡ ತಿರ್ಕೊಂಡು ತಿನ್ನೋನು ಕೂಡ ಬೀದಿಲಿ ಕೂತ್ಕೊಂಡು ಒಂದು ಕೊಡ್ರಪ್ಪ ಅನ್ನೋನು ಕೂಡ ಅವ್ನಿಗೆ ಯಾರನ್ನ ಒಬ್ರು ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಹೇಳ್ಕೊಡೋನಿದ್ರೆ ಹಿಂಗೆ ಮಾಡ್ಬಿಡಿ ಸ್ವಾಮಿ ಅಂದ್ರೆ ಆಯ್ತು ಹಿಂಗೆ ಮಾಡಿ ಆರ್ಡ್ರ್ ಮಾಡು, ₹20 ಡೀಸೆಲ್ ಬೆಲೆ ಜಾಸ್ತಿ ಮಾಡು, ಅಲ್ಲಿ ಕೊಡು, ಮನೆ ಮಟ್ಟಿಗೆಲ್ಲ ಜಾಸ್ತಿನೇ ಕೊಡು, ಅಕ್ಕಿನ 20 kg ಕೊಡು, ಇನ್ನೊಂದು ಕೊಡು, ಇಲ್ಲಿ ಕಿತ್ಕೋ ಇಲ್ಲಿ ಕೊಡು. ತಿರ್ಗಿ ಅವ್ರ ಮನೇಲೂ ಬೈಕ್ ಇರ್ತದೆ, ಅಕ್ಕಿ ತಗೋತಾರೆ ನೋಡಿ, ಅವ್ರ ಮನೇಲೂ ಬೈಕು ಕಾರ್ಗಳೆಲ್ಲ ಇರ್ತವೆ. ತಿರ್ಗಿ ಅವ್ರು ಹಂಗೆ ಕೊಡೋದು ಹಿಂಗೆ ತೊಗೊಳೋದು, ಹಂಗೆ ಈಗ ಸಮುದ್ರದಿಂದ ಒಂದು ಬಕ್ಸೆ ಎತ್ಕೊಳ್ಳೋದು, ತಿರ್ಗಾ ಸಮುದ್ರಕ್ಕೆ ಒಯ್ಯೋದು.
ಹೆಚ್ಚದ್ದು ಇಲ್ಲ, ಕಡಿಮೆ ಆಗಿದ್ದು ಇಲ್ಲ. ಜನ ಏನ್ ಅನ್ಕೊಂಡವ್ರೆ, ಅಪ್ಪ ನನಗೆ ಒಳ್ಳೆ ಲಾಭ, ಯಾವನೋ ಬೇರೆನ್ಗೆ ಹೋಯ್ತು ಅಂತ. ಅದನ್ನ ನಾವೇ ಕೊಡ್ತಾ ಇರ್ತೀವಿ. ಇಲ್ಲ, ಅದೆಲ್ಲ ಸುಳ್ಳು. ಉಪ್ಪು, ಟೂತ್ಪೇಸ್ಟ್ ಎಲ್ಲಾದ್ರಲ್ಲೂ ಮಾಡ್ತಾ ಇರ್ತೀವಿ. ಎಲ್ಲಾದ್ರಲ್ಲೂ ತೆರಿಗೆ ಜಾಸ್ತಿ ಮಾಡು, ಅದನ್ನ ತಗೋ, ಹಿಂಗ ಹಂಚು. ಸರ್ಕಾರ ಏನು ಕೊಡ್ಲಿಲ್ಲ ಅಂತಾರಲ್ಲ, ಹಿಂಗ್ ಮಾಡಿ ಹಿಂಗ್ ಕೊಡ್ತಾವ್ರೆ, ಮಂಗ್ಪೂದಿ ಏರ್ತಾವ್ರೆ ಅಂತ ಇಟ್ಕೊಳ್ಳಿ. ಹಿಂಗ್ ತಗೋತಾರ, ಹಿಂಗ್ ಕೊಡ್ತಾವ್ರೆ. ರಾಜರ ಕಾಲದಲ್ಲಿ ಹೆಂಗಿತ್ತು ಅವಾಗ? ಹಿಂಗಿತ್ತು. ಯಾರು ಕೊಡ್ತಾ ಇದ್ರು? ರಾಜ ಕೊಡೋನು. ಅಲ್ಲ, ರಾಜ ಕೊಡಕ್ಕಿಲ್ಲ, ರಾಜ ತಗೊಂಡೋಗೋನು ಹೆಚ್ಚುವರಿ ಆಗಿದ್ದಲ್ಲ, ರೈತನಿಂದ ತಗೊಂಡೋಯ್ತಾ ಇದ್ದ. ಈಗ ರೈತ ಬೆಳೆದ, ಇವನ್ ಹೆಚ್ಚುವರಿ ಆಗಿದ್ದ ತಗೊಂಡೋಯ್ತಾ ಇದ್ದ. ಆದ್ರೆ ರಾಜ ಕೊಡ್ತಾ ಇರಲ್ಲ ಅವನಿಗೆ. ಇವ್ರಿಗೆಲ್ಲ ಬೇಕಲ್ಲ, ಸೈನಿಕರಿಗೆ, ಮಂತ್ರಿಗಳಿಗೆ, ಮತ್ತೆ ಇನ್ನೇ ಏನೇನೋ ಇರ್ತಾವ ಲೆಕ್ಕಾಚಾರಗಳವರು, ಅದಕ್ಕೆಲ್ಲ ಬೇಕಲ್ಲ. ಕುದುರೆಗಳಂತೆ, ಆನೆಗಳಂತೆ ಇವೆಲ್ಲ ಸಾಕಿರ್ತಾರಲ್ಲ, ಆಹಾರಗಳ ಕ್ರಮಗಳು ಬೇಕಲ್ಲ, ಇದಕ್ಕೆ ಮಾಡ್ತಾ ಇದ್ದ. ಇವ್ನು ಈಸ್ಕೊಂಡು ಹೋಯ್ತಾ ಇದ್ದ ಅಷ್ಟೇನೆ. ಆದ್ರೆ ಈಗ ಹಂಗಲ್ಲ. ಈಗ ಎಲ್ಲ ಪ್ರಜೆ ನೋಡ್ರಿ, ನಮ್ಗೇನು ಕೊಡಲಿಲ್ಲ. ನಮ್ಗೆ ಯಾವ ಸರ್ಕಾರನೂ ಇಲ್ಲ, ನಾನು ಅದೆಲ್ಲ ಕೇಳಲ್ಲ. ನಮ್ಗೇನು ಕೊಡ್ತಾ ಇಲ್ಲ, ಈ ಸಹಾಯ ಮಾಡ್ತಾ ಇಲ್ಲ, ನಮ್ಗೇನು ಕೊಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ. ಭೂಮಿ ಇದೆ, ನಮ್ಮ ಥರ ನಿಮಗೂ ಭೂಮಿ ಇದೆ, ನಿಮ್ಮ ಥರ ನಮಗೂ ಭೂಮಿ ಇದೆ. ನಮಗಾಗೋಷ್ಟು ರಾಗಿ, ಭತ್ತ ಇನ್ನೊಂದು ಬೆಳ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಯ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಹೋಟ್ಲುಗಳು ಹೋಗ್ಬೇಕು, ಮತ್ತು ಬೇಕ್ರಿಗಳಿಗೆ ಹೋಗ್ಬೇಕು, ಮತ್ತು ಕಬಾಬು ಅದೋ ಇದೋ ಇದಕ್ಕೆ ಹೋಗ್ಬೇಕು, ಪಾನಿಪುರಿ, ಗೋಬಿ ಮಂಚೂರಿಗೆ ಹೋಗ್ಬೇಕು. ಮತ್ತು ಕೆಲಸ ಮಾತ್ರ ಮಾಡೋಂಗಿಲ್ಲ. ತಂದೆ ತಾಯಿಗಳು ಏನು ಮಾಡಿರ್ತಾರೆ, ಇನ್ನೊಂದು ಕೆಲಸ ಏನು ಮಾಡಿರ್ತಾರೆ ತಪ್ಪು ಅಂದರೆ, ಮಕ್ಕಳುಗಳು ಹುಡ್ತರು ಅಂದರೆ ಒಂದು ಸ್ವಲ್ಪ ಬೆಳೆದ್ರು ಅಂದರೆ ಅವನ ಕೈ ಮಣ್ಣು ಮಾರಬಾರ್ದು, ನಮ್ಮ ಥರ ಅವನು ಆಗಲೇಬಾರ್ದು. ಈ ದೃಷ್ಟಿಕೋನದಲ್ಲಿ ಬೆಳೆಸ್ಬಿಟ್ಟು, ಈಗ ಕೆಲವು ಮಕ್ಕಳುಗಳೆಲ್ಲ ನಾನು ನೋಡ್ತೀನಿ, ಬ್ಯಾಟ್ ಇಟ್ಕೊಂಡು ನಿಂತಿರ್ತವೆ ಹೊರತು ಹಳಬ್ರ್ಯಾರೋ ಹಾಲು ಗಿಲ್ ಕರ್ಕೋತಾರೆ, ಹೊಲದ ಕಡೆ ನಾವು ನೀರು ಕಟ್ಬಿಡ್ಬೋತಾರೆ, ಏನನ್ನ ಮಾಡ್ಕೊಬೋತಾರೆ. ಆದರೆ ಇವ್ರು ಮಾತ್ರ, ಮಕ್ಕಳುಗಳು ಮಾತ್ರ ಒಂದು ಕೆಲಸ ಹಿಂಗೆ ಮುಟ್ಟಲ್ಲ. ರೈತರ ಮಕ್ಕಳೇ ನಾನು ನೋಡಿರೋದು. ಬೇಕಾದ್ರೆ ನಾನು ತೋರಿಸ್ತೀನಿ, ಬನ್ನಿ. ಎಲ್ಲೋ ಅಪರೂಪದಲ್ಲಿ ಅಪರೂಪ. ಯಾಕೆಂದ್ರೆ ಇವ್ರು ಕಲ್ಸಿರೋ ಇದೇ ಇಲ್ವಲ್ಲ ಇಲ್ಲಿ. ನನ್ನ ಥರ ಮಣ್ಣು ಮಾಡ್ಕೋಬಾರ್ದು. ಮಣ್ಣು ಮುಟ್ಟಿದ್ರೆ ಎಷ್ಟು ಎನರ್ಜಿ ಅದು ಗೊತ್ತಾ ಮನುಷ್ಯನಿಗೆ? ಮಣ್ಣಲ್ಲಿ ತುಳಿದು ಓಡಾಡಿದ್ರೆ ಎಷ್ಟು ಎನರ್ಜಿ ಅದು ಗೊತ್ತಾ? ಕೆಲಸ ಮಾಡಿದ್ರೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ನಡೆದಾಡಿದ್ರೆ ಎಷ್ಟು ಆರೋಗ್ಯ ಇರ್ತದೆ ಗೊತ್ತಾ? ಎಲ್ಲ ಪೂರ್ತ ಫಾರಂ ಕೋಳಿಗಳು ಒಂದು ಫ್ಯಾಕ್ಟ್ರಿ ಒಳಗಡೆ ಸಾಕ್ತಾರಲ್ಲ, ಆ ಪರಿಸ್ಥಿತಿ ತಂದು ನಮ್ಮ ಮಾನವನ್ನು ನಿಲ್ಸ್ಕೊಂಡಿದ್ದೀವಿ ಇವಾಗ ನಾವು. ಶೆಡ್ಡಲ್ಲಿ ಫಾರಂ ಕೋಳಿ ಅಲ್ಲೇ ಅವು ಏನು ಮಾತಾಡೋಂಗಿಲ್ಲ, ಅಲ್ಲೇ ಮೇವು, ಅಲ್ಲೇ ನೀರು, ಅಲ್ಲೇ ಕಕ್ಕ ಮಾಡ್ಕೊತವೆ, ಅದೇ ಜಾಗದಲ್ಲಿ ಬದುಕಿರ್ತವೆ ಕಟ್ಗೆಗೆ ಹೋಗೋ ಗಂಟ. ಇಷ್ಟೇ ಜೀವನ. ಇಷ್ಟೇ. ಇಷ್ಟಕ್ಕೆ ತಂದು ನಾವು ಕರೆಕ್ಟಾಗಿ ನಿಲ್ಸ್ಕೊಂಡಿದ್ದೀವಿ ನಾವು ಮಾನವನ್ನ. ಇನ್ನೇನು ನಡೆಯುವಂಗಿಲ್ಲ, ಸರಿಯಾಗಿ ಗಟ್ಟಿ ಕೆಲಸ ಮಾಡೋಂಗಿಲ್ಲ, ಇನ್ನೇನಿಲ್ಲ. ಆಮೇಲೆ ನಾವು ಹೋಗ್ಬೇಕಾದ್ರೆ ನಾವು ಬೈಕ್ ಇರಬೇಕು, ಇಲ್ಲ ಕಾರ್ ಇರಬೇಕು, ಏನೆಲ್ಲ ಬಸ್ ಇರಬೇಕು, ಏನೋ ಗಾಡಿ ಇರಬೇಕು. ಒಂದು 2 ಕಿಲೋಮೀಟ್ರ್ ನಡೆಯೋಷ್ಟು ತಾಳ್ಮೇಲೆ ಇವಾಗ. ಮಾನವ ಹಿಂದೆ 50 ಕಿಲೋಮೀಟ್ರು ನಡೆದಷ್ಟು ಕೆಲಸ ಮಾಡ್ತಿದ್ದ ಪ್ರತಿದಿನ, ಪ್ರತಿಯೊಬ್ಬನು ಡೈಲಿ. ಅವನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಕಂಪ್ಲೀಟು 50 ಕಿಲೋಮೀಟ್ರ್ ನಡೆದಷ್ಟು ಆಯ್ತಾಯ್ತು ಅವನಿಗೆ ಇಡೀ ದಿನ. ಇಡೀ ದಿನ ದನ ಮೇಸೋದು, ಹೊಲ ಉಳೋದು, ಏನನ್ನ ಕೆಲಸ ಮಾಡಿ ಎಲ್ಲ ನಡಿಗೆನೆ. ಅವನು ಎಲ್ಲೇ ಸುತ್ತಾಡಲಿ ಅವನ್ನೆಲ್ಲ ನಡಿಗೆ ಲೆಕ್ಕ ಹಾಕಿದ್ರೆ 50 ಕಿಲೋಮೀಟ್ರಿಗೆ ಬರೋದೇನೋ ಅಷ್ಟು ಮಾಡ್ತಾಯಿದ್ದ. ಅದರಿಂದ ಅವನ ಆರೋಗ್ಯ, ಅವನ ನರನಾಡಿಗಳು ಹೆಂಗಿರ್ತಾಯಿತ್ತು, ಅವನ ಮೈ ಕಬ್ಬಣ ಥರ ಇರ್ತಾಯಿತ್ತು, ಒಳ್ಳೆ ನೋಡಿದ್ರೆ ಒಳ್ಳೆ ನಿಗ್ರೋಗಳ ಥರ ನೋಡ್ದಂಗೆ ಆಯ್ತಾಯಿತ್ತು. ಈಗ ನೋಡ್ತೀರಿ ನೀವು, ನೋಡಿ ಬೆಳ್ಳಿಗೆ ತಪ್ಪಾಗಿ ತಿಳ್ಕೊಬೋದು. ಬಾಡಿ ಮಾತ್ರ ತುಂಬ ದಪ್ಪಾಗಿರ್ತದೆ. ಒಂದು ಅರ್ಧ ದೂರ ಓಡ್ಸೋಕ್ಕಾಗಲ್ಲ, ಒಂದು 4 ಜನಕ್ಕೆ ಮಣ್ಣೆತ್ತಕ್ಕಾಗಲ್ಲ, ಇಲ್ಲ ಒಂದು 50 kg ಎತ್ತೋದು ಬೇಡ, ಒಂದು 20 kg ಒಂದು 4-5 ಮೂಟೆ ಎತ್ತಿ ಶಿಫ್ಟ್ ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲಿ, ಉಪಸ ಬಂದ್ಬಿಡ್ತದೆ. ಏನು ಕಾರಣ? ಫಾರಂ ಕೋಳಿ ಆಗಿಬಿಟ್ಟಿದ್ದೀವಿ ನಾವು. ನಮಗೆ ಅರಿವಿಲ್ದಂಗೆ ಫಾರಂ ಕೋಳಿ ಆಗಿಬಿಟ್ಟಿದ್ದೀವಿ. ಈ ಊಟ ತುಂಬ ಚೆನ್ನಾಗಿತ್ತು ಸರ್. ತುಂಬ ಒಳ್ಳೆ ಮಿಲೆಟ್ಸ್ ಮುದ್ದೆ ತಿಂದೆ, ಜೊತೆಗೆ ಅನ್ನ ಇದು ನಿಮ್ದು ಇದೆಲ್ಲ ನಮ್ಮದು ರತ್ನಚೂಡಿ ಅಕ್ಕಿ. ಇದು ನೀವೇ ಬೆಳೆದದ್ದು? ನಮ್ಮದೇ ಇದು. ರತ್ನಚೂಡಿ ಅಂದ್ರೆ ಹಿಂದೆ ಕಾಲದಿಂದ ಯಾವ್ದಕ್ಕೆ ಇದು ಕ್ರಾಸ್ ಇಲ್ಲ, ಯಾರು ಕ್ರಾಸ್ ಮಾಡ್ಲಿಲ್ಲ. ಈ ಹೈಬ್ರಿಡ್ ಅಲ್ಲ ಇದು? ಹೈಬ್ರಿಡ್ ಅಲ್ಲ. ಅದಾದ ಮಸೂರಿ ಗಿಸೂರಿ ಅಂತ ಅವಲ್ಲ, ಯಾವುದು ಅಲ್ಲ. ಇದು ಹಿಂದೆ ಕಾಲದಿಂದ ಏನಿತ್ತು ಬೀಜ, ಅದೇ ಬೀಜ. ಇದು ಒರಿಜಿನಲ್ ಬೀಜ. ತುಂಬಾ ಚೆನ್ನಾಗಿ. ಬೇಕಾದ್ರೆ ಕೊಡ್ತೀನಿ, ನೀವು ತಗೊಂಡೋಗಿ ಹಾಕಿ. ಕಾಳು ಸರ್ ಚೆನ್ನಾಗಿ ಮಾಡಿರ ಅಕ್ಕವರು, ಬಹಳ ಥ್ಯಾಂಕ್ಸ್. ಬನ್ನಿ, ತುಂಬಾ ಸಂತೋಷ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.